ಸಾಕಷ್ಟು ಸಮಯ ಆಗಿದೆ. ಈಗಾಗಲೇ ಇದು 11 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದನ್ನ ನಾವು 1 ಗಂಟೆ ಮೇಲೆ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ಅನೇಕ ಜನ ತಮ್ಮ ಜಾಗ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟು ನನ್ನ ಮಾತುವನ್ನ ಮೊಟಕುಗೊಳಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ಬರೆದು ಸಾಮಾನ್ಯ ಜನರಿಗೆ ಎಲ್ಲ ಮೂಲಭೂತ ಹಕ್ಕುಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಜೊತೆಯಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಹಾತ್ಮ ಗಾಂಧೀಜಿ ಅವರು ಮತ್ತು ಜವಾಹರ್ಲಾಲ್ ನೆಹರೂಜಿ ಅವರ ಹೇಳಿಕೆ ಮೇರೆಗೆ ಈ ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಈ ದೇಶಕ್ಕೆ ಎಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಆಳವಾಗಿ ಅಭ್ಯಾಸ ಮಾಡಿ ಅನೇಕ ದೇಶದ ಸಂವಿಧಾನಗಳನ್ನ ಓದಿ ಬರೆದು ಅದನ್ನ ನಮ್ಮ ಜನಾಂಗಕ್ಕೆ ಭಾರತದಲ್ಲಿರ್ತಕ್ಕಂಥ ಬಡ ಜನತೆಗೆ, ರೈತರಿಗೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ, ದಲಿತರಿಗೆ ಯಾವುದನ್ನ ನಾವು ಏನ್ ಮಾರ್ಗದರ್ಶನ ಮಾಡಿದ್ರೆ ಅಥವಾ ಅವರಿಗೆ ಹಕ್ಕುಗಳನ್ನ ಕೊಟ್ಟಿದ್ರೆ ಅದು ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನ ಸುಮಾರು 3 ವರ್ಷ ಇದರ ಅಧ್ಯಯನ ಮಾಡಿ ಆ ಸಂವಿಧಾನವನ್ನ ಈ ದೇಶದ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸಿದ್ರು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವತ್ತು ನಾನು ಹೇಳಬೇಕಾಗಿದ್ರೆ ನಮ್ಮ ದೇಶಕ್ಕೆ 140 ಕೋಟಿ ಜನರಿಗೆ ಅವರು ಒಂದು ಅವರ ಹಣೆಬರವನ್ನ ಬರಿತಕ್ಕಂತ ಕೆಲಸ ಅವ್ರು ಮಾಡಿದ್ದಾರೆ. ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಾಗ್ಲಿ, ಅವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದಾಗ್ಲಿ, ಹೆಣ್ಣು ಮಕ್ಕಳಿಗೆ ವಿಶೇಷ ಅಧಿಕಾರ ಕೊಡ್ತಕ್ಕಂಥದ್ದಾಗ್ಲಿ, ದಲಿತರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ವಿಶೇಷವಾದಂತ ರಾಜಕೀಯ ಹಕ್ಕುಗಳನ್ನ ಕೊಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲೇ ಅವರಿಗೆ ಜನ ದೇವರಾಗಿ ತಿಳಿದು ನಡ್ಕೊಳ್ತಾರೆ. ನೀವೆಲ್ಲೇ ಹೋಗಿ ಯಾವ ಪಾರ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂದಿಡ್ತಾರೆ. ಅದಕ್ಕೆ ನಾವು
ಹೋದ್ಸಲ ಭಾರತ್ ಜೋಡೋ ಯಾತ್ರಾದಲ್ಲಿ ವಿಶೇಷವಾಗಿ ಈ 3 ಸ್ಲೋಗನ್ ಮಾಡಿದೆವು. ಬೆಳಗಾವಿನಿಂದ ಒಂದು ನಾನು ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಏನು ವರ್ಕಿಂಗ್ ಕಮಿಟಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿತ್ತು. ಅದರಲ್ಲಿ ಜೈ ಬಾಪು, ಜೈ ಹಿಂದ್, ಜೈ ಭೀಮ್, ಜೈ ಸಂವಿಧಾನ ಈ ಮಾತುಗಳನ್ನ ಬಂದಿದ್ದು ಯಾಕಂದ್ರೆ ಈ ನಿಮ್ಮೆಲ್ಲರ ಹಣೆಬಾರವನ್ನ ಬರೆದು ನಿಮಗೆ ಓಟಿನ ಅಧಿಕಾರವನ್ನ ಕೊಟ್ಟಿದ್ದಕ್ಕಾಗಿ ಜೈ ಭೀಮ್ ಅಂತಕ್ಕಂಥ ಪದವನ್ನ ಅದರಲ್ಲಿ ಸೇರಿಸುವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದ್ರೆ ವಿಶೇಷವಾಗಿ ದಲಿತರಿಗೆ ರಾಜಕೀಯ ಹಕ್ಕ ಸಿಗ್ತಾ ಇರಲಿಲ್ಲ ಅನ್ನತಕ್ಕಂಥ ಮಾತನ್ನು ಖಂಡಿತವಾಗಿ ಹೇಳ. ಪೂನಾ ಪ್ಯಾಕ್ಟ್ ಅಗ್ರಿಮೆಂಟ್ ಆಗದೆ ಹೋಗಿದ್ರೆ ಮಹಾತ್ಮ ಗಾಂಧಿ ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಪೂನಾ ಪ್ಯಾಕ್ಟ್ ಮಾಡದೆ ಹೋಗಿದ್ರೆ ದಲಿತರಿಗೆ ಓಟಿನ ಅಧಿಕಾರ ಬಿಡಿ ಯಾವ MLA ಇಲ್ಲ, MLCನೂ ಇಲ್ಲ, ಶಿಕ್ಷಣನೂ ಇಲ್ಲ, ಯಾವುದು ಸಿಗ್ತಿರ್ಲಿಲ್ಲ. ಆದ್ರೆ ದುರ್ದೈವ ಅಂದ್ರೆ ಯಾರಿಂದ ನಿಮಗೆ ಹಕ್ಕು ಸಿಕ್ಕಿದೆ, ಯಾರಿಂದ ನಿಮಗೆ ಇವತ್ತು ಸಹಾಯ ಆಗಿದೆ ಅವರಿಗೆ ನಾವು ಬರ್ತು ಹೋಗ್ತೇವೆ. ಅವ್ರಿಗೆ ನೆನೆಸೋದೇ ಇಲ್ಲ. ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ಒಂದು ಮುಂದುವರೆದಂತ ರಾಜ್ಯ ಅಂತ ಹೇಳಿ ಭಾವಿಸ್ತೇವೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ನಮ್ಮ ತಮಿಳುನಾಡು. ಆದರೆ ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಸಿಗಬೇಕು ಅದು ಇವತ್ತು ಸಿಗ್ತಾ ಇದೆ. ಅದರೊಳಗೂ ಜಾತಿ, ಮತ್ತ ಒಳ ಜಾತಿ. ಅರೆ ಏನು ನಿಮ್ಮ ಹಣೆ ಬಾರು ಬರೆದು ನಿಮಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋರಾಟ ಮಾಡಿ ಬಂದ ಮೇಲೆ ಬಡವರ ಬಗ್ಗೆ ನಿಮ್ಮ ಬಗ್ಗೆ ಚಿಂತನೆ ಮಾಡೋದು ಅಲ್ಲದೆ ದೇಶದ ಬಗ್ಗೆನೂ ಚಿಂತೆ ಅವ್ರು ಮಾಡಿದ್ರು. ಆದ್ರೆ ಅಲ್ಲೂ ಜಾತಿ. ಅಂಬೇಡ್ಕರ್ ಜಯಂತಿ ಮಾಡ್ಬೇಕು, ಯಾರು ಮಾಡಬೇಕು? ಒಂದು ವರ್ಗದವರೇ ಮಾಡಬೇಕು. ಬೇರೆ ಊರಿಗೆ ನಿಮಗೆ ಸಿಗೋದಿಲ್ಲ, ಊರಲ್ಲಿ ಸಿಗೋದಿಲ್ಲ, ಅಥವಾ ಊರ್ ಜನ ಸೇರಿ ಮಾಡೋದಿಲ್ಲ. ಸರ್ಕಾರದಿಂದ ಏನಾದ್ರೂ ಆದೇಶ ಬಂದ್ರೆ ಟೌನ್ ಹಾಲ್ನಲ್ಲೂ ಪಂಚಾಯತ್ ಆಫೀಸ್ನಲ್ಲೂ ಅಥವಾ ಬೇರೆ ಬೇರೆ ಕಡೆ ಮಾಡ್ತಾರೆ. ಯಾಕೆ ಹೀಗೆ ಇಡೀ ದೇಶಕ್ಕೆ ಉದ್ಧಾರ ಮಾಡತಕ್ಕಂಥ ಕಾನೂನುಗಳನ್ನ ತಂದ ಮೇಲೂ ಕೂಡ ಅವರಿಗೆ ಯಾವ ಸವಲತ್ತುಗಳ ಅವರಿಗೆ ಒಂದು ಗೌರವವನ್ನು ಸಿಗಬೇಕು ಅದು ಸಿಗ್ತಾ ಇದೆ. ಅವ್ರ ಫೋಟೋ ಇಟ್ಕೊಂಡು ಉತ್ತರ ಪ್ರದೇಶದಲ್ಲಿ ಸರ್ಕಾರದಲ್ಲಿ ಬರ್ತಕ್ಕಂಥ ಪ್ರಯತ್ನ ಆಗ್ತದೆ. ಎಲ್ಲಾ ಪಾರ್ಟಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡ್ತಾರೆ. ಪಂಜಾಬ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆಡಳಿತಕ್ಕೆ ಬರ್ತಾರೆ, ಹರಿಯಾಣದಲ್ಲಿ ಬರ್ತಾರೆ, ದಿಲ್ಲಿಯಲ್ಲಿ ಬರ್ತಾರೆ. ನೀವೆಲ್ಲಿ ನೋಡಿದ್ರು ಕೂಡ ಬಾಬಾ ಸಾಹೇಬ್ ಫೋಟೋನ್ನ ನೋಡ್ಬೋದು.
ಆದ್ರೆ ಬರೀ ನಾನು ಅವ್ರ ಫೋಟೋಗೆ ನೀವು ಅಥವಾ ಅವರಿಗೆ ಮಾಲೆ ಅರ್ಪಣೆ ಮಾಡೋದ್ರಿಂದನೇ ಶೆಡ್ಯೂಲ್ ಕಾಸ್ಟ್ ಉದ್ಧಾರ ಆಗ್ತದೆ ಅಂತ ಹೇಳ್ತಾ ಇಲ್ಲ. ಶೆಡ್ಯೂಲ್ ಕಾಸ್ಟ್ಗೆ ಒಂದು ಸ್ವಾಭಿಮಾನ ತರ್ತಕ್ಕಂಥದ್ದು, ಅವ್ರ ಬಳಿ ಮೂಡಿಸ್ತಕ್ಕಂಥದ್ದು ಯಾರಾದರೂ ಮಾಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದು ಹೊರತಾಗಿ ಬೇರೆ ಯಾರು. ಆ ಸ್ವಾಭಿಮಾನದಿಂದಲೇ ಇವತ್ತು ಅನೇಕ ಕಡೆ ಜನ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ. ಅದಕ್ಕೆ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡದಂತ ಕೆಲಸಕ್ಕೆ ಮನ್ನಣೆ ಕೊಡಬೇಕಾದ್ರೆ ಇಡೀ ದೇಶದ ಜನ, ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುಳಿದವರು ಎಲ್ಲರೂ ಕೂಡ ಒಂದಾಗಿ ಈ ದೇಶದ ಸಂವಿಧಾನದ ರಕ್ಷಣೆ ಮಾಡಬೇಕು. ನೀವು ಈ ದೇಶದ ಸಂವಿಧಾನ ರಕ್ಷಣೆ ಇಲ್ಲ ಅಂದ್ರೆ ನೀವು ಇಲ್ಲ. ಎಷ್ಟೋ ರಾಜರಾಗೋದು, ನಾ ಹೆಸರು ತಗೊಳಕ್ ಹೋಗೋದಿಲ್ಲ, ಅವರು ಮತ್ತೆ ಕಾಂಟ್ರವರ್ಸಿಗಳಾಗ್ತದೆ. ರಾಜರಿಂದ ಏನು ಲಾಭ ಆಯಿತು ಬಡವರಿಗೆ, ರೈತರಿಗೆ? ಏನ್ ಪಂಚಾಯತ್ ಮೆಂಬರ್ ಆಗಿದ್ರ ಅವಾಗ? ಏನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರ? ಆವಾಗ ಮೇಯರ್ ಆಗಿದ್ರ? MLA ಆಗಿದ್ರ? MLCಗಳಾಗಿದ್ರ? ಏನ್ ಆಗಿದ್ರಿ? ನಿಮ್ಮ ಕೈಯಲ್ಲಿ ಏನಿತ್ತು? ರೈತನ ಕೈಯಲ್ಲಿ ನೇಗಲು, ದಲಿತರ ಕೈಯಲ್ಲಿ ಕಸ ಗೂಡ್ಸಕ್ಕೆ ಜಾಡು. ಇದು ಬಿಟ್ರೆ ಏನಿತ್ತು ನಿಮಗೆ ರಾಜರ ಕಾಲದಲ್ಲಿ? ಬಡ ರೈತರಿಗೂ ಏನೂ ಇರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿ ಅವರ ಹೋರಾಟದಿಂದ, ಜವಾಹರ್ಲಾಲ್ ನೆಹರು ಅವರ ಜಾಣತನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಮಿಟ್ಮೆಂಟ್ ನಿಂದ ಇವತ್ತು ಈ ದೇಶ ಮುಂದೆ ಸಾಗ್ತಾ ಇದೆ. ಕೆಲವು ಜನ ಈಗ ಹೊಸದಾಗಿ ಕೆಲವು ಬಂದಿದ್ದಾರೆ, ಅವರಿಗೆ ಹಿಂದಿಂದೇನು ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದು, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಮಾಡಿದ್ದು ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವ್ರಿಗೆ ಬರೀ ಚುನಾವಣೆ ಮತ್ತು ಚುನಾವಣೆ ಬಿಟ್ರೆ ಅವರು ಬೇರೆ ಏನು ಮಾಡೋದಿಲ್ಲ. ಅದಕ್ಕಾಗಿ ನಾನು ನಿಮಗೆ ಕೇಳ್ಕೊಳ್ತೇನೆ, ಚುನಾವಣೆ ಒಂದು ಕಡೆ ಇರಲಿ, ಅದು ನಮಗೆ ಪೊಲಿಟಿಕಲ್ ಪವರ್ ಸಿಗ್ತದೆ ಅದರಿಂದ. ಆದರೆ ನೀವು ಆರ್ಥಿಕ ಸಬಲತೆ ನಿಮ್ಮಲ್ಲಿ ಬರಲಿಲ್ಲ, ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂದ್ರೆ ನೀವು ಎಲ್ಲೂ ಇರೋದಿಲ್ಲ. ಅದಕ್ಕಾಗಿ ಈ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ಸಬಲತೆ ಮತ್ತು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ತಾಕತ್ತು ನಮ್ಮಲ್ಲಿ ಇರಬೇಕು. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಒಂದು ವಿಶೇಷ ಮಾತು ಹೇಳಬೇಕಾಗಿದ್ರೆ, ನೀವು ಈ ಸಂವಿಧಾನ ರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡಬೇಕು. ಯಾರೇನೇ ಹೇಳ್ತಿ ನೀವು ಬಿಟ್ಟು ಬಿಡಿ. ಅವ್ರದ್ದು ಯಾರು ಪಲ್ತಾರೋ, ಯಾರು ಹೊಟ್ಟೆ ತುಂಬಿದೆ, ಯಾರು ಶ್ರೀಮಂತರಿದ್ದಾರೋ ಅವ್ರು ಮಾತು ಬಿಡಿ. ಅವ್ರಿಗೆ ಸಂವಿಧಾನ ಬೇಕಾಗಿಲ್ಲ. ನೀವು ನೋಡಿದಿರಲ್ಲ, ಈಗ ದೇವರ ಹೆಸರಿನ ಮೇಲೆ ಎಷ್ಟು ಲೂಟಿ ಆಗ್ತದೆ. ಅಯೋಧ್ಯದಲ್ಲಿ ಏನಾಯ್ತು, ಏನ್ ನಡೆದಿದೆ? ಬದ್ರಿನಾಥ್, ಕೇದಾರ್ನಾಥ್, ಅಮರನಾಥ್ನು ಬರ್ಬೋದು. ಏನ್ ಯಾರು ಮಾಡಿದ್ರು? ಯಾರು ಬಡವರು ಮಾಡಿದ್ರ? ಅಲ್ಲಿ ಕಳ್ತಾನೆ ಯಾರು ದಲಿತರು ಮಾಡಿದ್ರ? ಯಾರು ಹೋಗಿ ರೈತರು ಮಾಡಿದ್ರ? ಯಾರು ಮಾಡಿದ್ರು? ಯಾರು ಬಲಿತಂತ ಸಮಾಜ ಇತ್ತು,
ಯಾರ್ಯಾರು ದೊಡ್ಡ ದೊಡ್ಡ ಸಮಾಜ, RSS ದವರು, ಬಿಜೆಪಿದವರು, ಅವರೇ ಅಲ್ಲೆಲ್ಲ ಅವರ ಪರವಾಗಿರ್ತಕ್ಕಂಥ ಜನನೇ ಲೂಟಿ ಮಾಡಿದ್ರು. ಈ ಸುದ್ದಿ ಬರ್ತಾ ಇದೆ, ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿ ಆಗಿದೆ ಅಂತ. ಮೊನ್ನೆ ಉತ್ತರ ಪ್ರದೇಶದವರು ಹೇಳ್ತಾ ಇದ್ರು, ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ರಿ, ಆ ದೇವರ ಹೆಸರಿನಿಂದನೇ ಲೂಟಿ ಮಾಡ್ತಾ ಇದ್ರಿ. ಅದಕ್ಕಾಗಿ ಇವರು ಊರು ತಿರುಗಿ ಪ್ರಚಾರ ಮಾಡ್ತಾರೆ. ಧರ್ಮದ ಹೆಸರಿನ ಮೇಲೆ, ರಾಮನ ಹೆಸರಿನ ಮೇಲೆ ಪ್ರಚಾರ ಮಾಡ್ತಕ್ಕಂಥವ್ರು ಈ ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹುಷಾರಾಗಿರಿ. ಧರ್ಮನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆ. ಆದರೆ ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಇಲ್ಲಿ ಧರ್ಮ ಇದೆ ಅಂತ ಹೇಳಿ ನಾನು ಹುಟ್ಟಿಲ್ಲ. ನಾ ಹುಟ್ಟದ ಮೇಲೆ ನಾನು ಬುದ್ಧಿಸ್ಟ್ ಆಗ್ಬೋದು, ನಾನು ಹಿಂದೂ ಆಗ್ಬೋದು, ನಾನು ಕ್ರಿಶ್ಚಿಯನ್ ಆಗ್ಬೋದು, ನಾನು ಸಿಖ್ ಆಗ್ಬೋದು, ಜೈನ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಆದರೆ ಮನುಷ್ಯ ಇಲ್ಲಿ ಒಂದು ಧರ್ಮ ಇದೆ, ಇದಕ್ಕೆ ನಾವು ಹುಟ್ಟಬೇಕಂತ ಹುಡ್ತಾರ. ಈಗ ನಾವೆಲ್ಲ ದಲಿತರಾಗಿ ಇರ್ಬೇಕಂತ ಹುಟ್ಟಿದ್ದ. ನಾಳೆ ನಿಮ್ಗೆ ಅವಕಾಶ ಇದೆ, ನೀವು ಯಾವ ಧರ್ಮದಲ್ಲಾದ್ರೂ ಸೇರಿಸ್ಬೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಮನುಷ್ಯನಿಗೆ ಧರ್ಮ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ, ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಬರೇ ಧರ್ಮದಿಂದನೇ ಉದ್ಧಾರ ಆಗ್ತದೆ ಅಂತಿಲ್ಲ. ಹಾಗಾಗ್ಬೇಕಾಗಿದ್ರೆ ಧರ್ಮ ಸಾವಿರಾರು ವರ್ಷಗಳಿಂದಿದೆ, ಮತ್ತೆ ಯಾಕೆ ನಮ್ಗೆ ಉದ್ಧಾರ ಆಗಿಲ್ಲ? ಸ್ವಾತಂತ್ರ್ಯ ಸಿಕ್ಕ ಮೇಲೇನೆ ನಾವೇ ಕಾಣ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಅಧಿಕಾರ ಕೊಟ್ಟ ಮೇಲೇನೆ ನಮಗೆ ಶಿಕ್ಷಣ ಆಗ್ಬಂತು. ಅದಕ್ಕೆ ಅವ್ರು ಹೇಳಿದ್ರು, ನೀವು ಮೊದಲು ಶಿಕ್ಷಣ ಪಡೀರಿ, ಎಲ್ಲ ಒಕ್ಕಟ್ಟಾಗರಿ, ಆರ್ಥಿಕ ಬಲಶಾಲಿ ಆಗಿರಿ, ಇದರ ಕಡೆ ನಿಮ್ಮ ಲಕ್ಷ್ಯ ಇರಬೇಕು. ಇದಕ್ಕಾಗೇ ಸಂವಿಧಾನವನ್ನು ಬರೆದಿತ್ತು. ಎರಡನೇದಾಗಿ ನಾನು ನಿಮಗೆ ಕೇಳ್ಕೊಳ್ಳತಕ್ಕಂಥದ್ದಿದೆ, ಇವು ದೇವರ ಹೆಸರಿನ ಮೇಲೆ ಇಂತೂ ಕಳ್ತನ ನಡೆದಿವಿ, ಬಿಟ್ಬಿಡಿ. ಅದು ದೇವರ ಹೆಸರಿನ ಮೇಲೆ ಕೆಲವು ಧರ್ಮದ ಮುಖಂಡರು ಕಳ್ತನ ಮಾಡ್ತಾ ಇದ್ದಾರೆ. ಆದರೆ SIR ಅಂತ ಕೆಲವು ಕಾನೂನುಗಳೆಲ್ಲ ತಂದು ವೋಟ್ ಲೂಟಿ ಮಾಡ್ತಾ ಇದ್ದಾರೆ. ವೋಟು ಬೆಂಗಾಲ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ಅಸ್ಸಾಂನಲ್ಲಿ ವೋಟ್ ಚೋರಿ, ವೋಟ್ ಲೂಟಿ ಮಾಡೋದು. ಇವರು ದೇವರ ಹೆಸರಿನ ಮೇಲೆ ದುಡ್ಡು ಲೂಟಿ ಮಾಡಿದ್ರೆ ಅವರು ರಾಜಕೀಯದಲ್ಲಿರ್ತಕ್ಕಂಥ ಮುಖಂಡರು, ಮೋದಿ ಅವರು ತಮ್ಮ ಜನರಿಗೆ ಹೇಳಿದ್ರು, ನೀವು ಅಲ್ಲಿ ಅವರು ದೇವ್ರದ
ಹಣ ಲೂಟಿ ಮಾಡಿದ್ರೆ, ಸಂಪತ್ತು ಹೊಡೆದ್ರೆ, ನೀವು ಈ ಕೆಲಸ ಓಟ್ ಚೋರಿ ಮಾಡ್ರಿ, ನನಗೆ ಅಧಿಕಾರ ಇರ್ತದೆ, ಆ ಅಧಿಕಾರದಿಂದ ನಾ ಯಾರಿಗೆ ಬೇಕು ಅವರಿಗೆ ಮಣಿಸ್ಬೋದು, ಯಾರಿಗೆ ಬೇಕು ಅವ್ರಿಗೆ ಜೈಲಿಗೆ ಹಾಕ್ಬೋದು, ಯಾರಿಗೆ ಬೇಕು ಅವ್ರಿಗೆ ಇಡಿ ಕೇಸ್ ಹಾಕ್ಬೋದು, ಯಾರಿಗೆ ಬೇಕು ಅವ್ರಿಗೆ CBI ಕೇಸ್ ಹಾಕ್ಬೋದು, ಯಾರಿಗೆ ಬೇಕು ಅವ್ರಿಗೆ ವಿಜಿಲೆನ್ಸ್ನಾಗ ಹಾಕ್ಬೋದು. ಇದೇ ನಮ್ಮ ಪ್ರಜಾಪ್ರಭುತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕಾಗಿ ತಂದಿದ್ದ ಈ ಕಾನೂನು, ಈ ಸಂವಿಧಾನ. ಅದಕ್ಕೆ ಬಂಧುಗಳೇ, ನೀವು ಮರಿಬೇಡಿ ಇದು ಏನೋ ಹೀಗೆ ನಡೀತದೆ ಅಂತ ಹೇಳಿ. ನೀವೆಲ್ಲಿವರೆಗೆ ಒಕ್ಕಟ್ಟಾಗಿ ಈ ಸಂವಿಧಾನದ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ, ಅಲ್ಲಿವರೆಗೆ ನಿಮಗೆ ನ್ಯಾಯ ಸಿಗೋದಿಲ್ಲ. ಇನ್ನೊಂದು ವಿಶೇಷವಾಗಿ ನಿಮಗೆ ಹೇಳ್ತೇನೆ, ನಮ್ಮ ಹೊಣೆಗಾರಿಕೆ ಸಂವಿಧಾನದ ರಕ್ಷಣೆ ಮಾಡತಕ್ಕಂಥದ್ದು. ಈಗ ಯಾರ್ದು ಸರ್ಕಾರ ಇದೆ ಕೇಂದ್ರದಲ್ಲಿ, ಅವರು ಹೊಣೆಗಾರಿಕೆ ಏನು, ರೆಸ್ಪಾನ್ಸಿಬಿಲಿಟಿ ಏನು? ಯುವಕರಿಗೆ ಉದ್ಯೋಗ ಕೊಡಬೇಕು. ಇವತ್ತು ಬೆಲೆ, ಪ್ರತಿಯೊಂದು ವಸ್ತುಗಳ ಬೆಲೆ ಏರ್ತಾ ಇವೆ ಗಗನಕ್ಕೆ. ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲ ಬೆಲೆ ಏರ್ತಾ ಇದೆ. ಪ್ರತಿಯೊಂದು ವಸ್ತುಗಳ ಬೆಲೆನೂ ಏರ್ತಾ ಇದೆ. ಎರಡನೇದಾಗಿ ಬಡವರಿಗೆ ಈ ಕಡೆ ನೌಕರಿ ಇಲ್ಲ, ಕೆಲಸ ಇಲ್ಲ, ಮತ್ತೆ ಆ ಹೊಟ್ಟಿಪಾಡು ಏನು? ಅದು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಸೋನಿಯಾ ಗಾಂಧೀಜಿ ಅವರು ಆ ಬಡವರ ಹೊಟ್ಟೆಯನ್ನು ತುಂಬಕ್ಕೆ ಆ ಕಾನೂನನ್ನ ತಂದರು. ಅಂತ ಕಾನೂನುಗಳನ್ನು ಕೂಡ ಇವತ್ತು ಕಡಿಮೆ ಮಾಡತಕ್ಕಂಥದ್ದು, ಅದರ ಮಹತ್ವ ಕಡಿಮೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನರೇಗಾ ಅಂತ ಯೋಜನೆ ಹೆಸರು ಬದಲಾವಣೆ ಮಾಡಿ, ಈಗ ಯಾವುದೋ ನಮ್ಮ ಇವರು ಹೇಳಿದ್ದಾರೆ ಮುಖ್ಯಮಂತ್ರಿ, ಏನಂದ್ರೆ ಜಿ ರಾಮ್ಜಿ, ಅದನ್ನ ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ನೀವೇನಾದ್ರೂ ತರ್ರಿ, ಗುರಿ ಏನಿರಬೇಕು? ಬಡವರ, ಯಾರೂ ಈ ದೇಶದಲ್ಲಿ ಬಡವ ಉಪವಾಸ ತಮ್ಮ ಮನೆಯಲ್ಲಿ ಬೀಳಬಾರದು. ಅವನು ಹೊಟ್ಟೆ ತುಂಬಿ ಕೈ ಕೆಲಸ ಕೊಡಿ, ಹೊಟ್ಟೆಗೆ ಅನ್ನ ಕೊಡಿ, ಮೈಗೆ ಬಟ್ಟೆ ಕೊಡಿ, ಇದು ನಮ್ಮ ಗುರಿ ಇರಬೇಕು. ಇದರ ಕಡೆ ಬಿಜೆಪಿ ಎಂದು ಕಣ್ಣು ಹಾಕಿಲ್ಲ, ವಿಚಾರ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ಬರೇ ಎಲ್ಲಿ ಹೋದಲ್ಲಿ ಓಟು ಓಟು ಓಟು, ಓಟಿನ್ಗೋಸ್ಕರನೇ ತಿರುಗಾಡ. ಮೋದಿ ಅವರು ಎಷ್ಟೋ ಕಡೆ ಒಂದು ಎಲೆಕ್ಷನ್ ಮುಗಿದ ತಕ್ಷಣ ಇನ್ನೊಂದು ಕಡೆ ಓಟಿಗಾಗಿ ಹೋಗ್ತಾರೆ. ಆದ್ರೆ ಇಲ್ಲಿ ಜನರ ಹಿತಕ್ಕಾಗಿ ಒಂದು ದಿವಸ ಕೂಡ ಒಂದು ರಾಜ್ಯಕ್ಕೂ ಕೂಡ ಭೇಟಿಯಾಗಿ ಅವರು ಯೋಗಕ್ಷೇಮವನ್ನು ಕೇಳಲಿಲ್ಲ. ಅದಕ್ಕೆ ಬಂಧುಗಳೇ, ನೀವು ಅರ್ಥ ಮಾಡ್ಕೊಳ್ಳಿ, ಯಾರು ನಿಮ್ಮ ಜೊತೆಯಲ್ಲಿದ್ದಾರೆ, ಯಾರು ನಿಮಗೆ ಸಹಾಯ ಮಾಡ್ತಾರೋ, ಯಾರು ನಿಮ್ಮ ಕಷ್ಟದಲ್ಲಿದ್ದಾರೋ ಇದ್ರ ಕಡೆ ನೀವು ಗಮನ ಹರಿಸಿ ಸಂವಿಧಾನವನ್ನು ಉಳಿಸಿ ಅಂತಕ್ಕಂಥ ಮಾತುವನ್ನು ಹೇಳಿ, ಕೊನೆಯದಾಗಿ ನಾನು ಈಗ 20ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತಾ ಇದೆ. 20ನೇ ತಾರೀಕು ಪ್ರಾರಂಭ ಆಗಿ ಅಲ್ಲಿ ಗುರಿ ಏನು ಮೋದಿ ಅವ್ರದಂದ್ರೆ 3 ಕೆಲಸ ಮಾಡಬೇಕಂತ ಅವ್ರು ಪಾರ್ಲಿಮೆಂಟ್ ನಲ್ಲಿ ಕರೆಸಿದ್ದಾರೆ. ಅಲ್ಲಿ ಚರ್ಚೆನೂ ಆಗಲ್ಲ, ಚರ್ಚೆಗೆ ಅವಕಾಶವೂ ಇಲ್ಲ. ಭಾಷಣಕ್ಕೂ ಕೂಡ ಮಾಡಬೇಕಾದ್ರೆ 5 ನಿಮಿಷ 10 ನಿಮಿಷ ಅದಕ್ಕೆ ಅವಕಾಶ. ಯಾರೂ ತಮ್ಮ ಮನಸ್ಸಿನ ಮಾತನ್ನ ಅಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ
ಮೋದಿ ಅವರು 3 ಬಿಲ್ ತರಬೇಕಂತ ಮಾಡಿದ್ದಾರೆ. ಒಂದು ಏನಂದ್ರೆ ಈ ನಮ್ಮ ಡಿಲಿಮಿಟೇಷನ್ ಬಿಲ್. ಡಿಲಿಮಿಟೇಷನ್ ಬಿಲ್ ಅಂದ್ರೆ ಆದಷ್ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಅವ್ರಿಗೆ ಬೇಕಾದಂಗೆ ಮಾಡ್ಕೊಳ್ಬೇಕು. ಆ ಕಾನ್ಸ್ಟಿಟ್ಯೂನ್ಸಿಗಳು ತಮಗ್ ಬೇಕಾದಂಗೆಲ್ಲ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ಲಿ ತಮ್ಮ ಗೌರ್ಮೆಂಟ್ ಬರ್ತದೆ ಅನ್ನತಕ್ಕಂಥ ದೃಷ್ಟಿಯಿಂದ ಡಿಲಿಮಿಟೇಷನ್ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಕೆಲಸ ಅವರು ಆಸಾಂನಲ್ಲಿ ಮಾಡಿದ್ರು. ಈಗ ಇಡೀ ದೇಶದಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಡಿಲಿಮಿಟೇಷನ್ ಕಾನೂನು ತರ್ತಾ ಇದ್ದಾರೆ. ಆವಾಗ ಯಾರ್ಯಾರು ಕ್ಷೇತ್ರ ಉಳಿತದೋ ಹೋಗ್ತದೋ ಗೊತ್ತಿಲ್ಲ. ಆದ್ರೆ ಅಧಿಕಾರದಲ್ಲಿ ಉಳಿಯೋಗೋಸ್ಕರ ಏನ್ ಮಾಡಬೇಕು ಆ ಒಂದು ಕಾನೂನನ್ನ ಅವ್ರು ತರ್ತಾ ಇದ್ದಾರೆ. ಎರಡನೇದಾಗಿ ಅವರು ಇನ್ನೊಂದು ಈ ಮಂತ್ರಿಗಳು ಯಾರೇ ಪ್ರೈಮ್ ಮಿನಿಸ್ಟರ್ಸ್ 30 ದಿವಸ ಜೈಲಿನಲ್ಲಿದ್ರೆ ಅವರಿಗೆ ಡಿಸ್ಕ್ವಾಲಿಫೈ ಮಾಡೋದು ಅದು ಒಂದು ತರ್ತಾ ಇದೆ. ಅದರೊಳಗೆ ಏನಿದೆ ನೋಡೋಣ. 30 ದಿವಸ ಇದೆ ಅಥವಾ ಕಾನೂನಿನ ಪ್ರಕಾರ ಯಾವ ಸೆಕ್ಷನ್ನಲ್ಲಿ 5 ವರ್ಷ ಶಿಕ್ಷೆ ಆಗ್ತಕ್ಕಂಥದ್ದಿದೆ ಅದಕ್ಕೆ ಅವರು ಕಡಿವಾಣ ಹಾಕಿ 30 ದಿವಸ ಯಾರೇ ಮಂತ್ರಿ ಜೈಲಿನಲ್ಲಿದ್ರೆ, ಯಾರೇ ಚೀಫ್ ಮಿನಿಸ್ಟರ್ ಜೈಲಿನಲ್ಲಿದ್ರೆ, ಯಾರೇ ಪ್ರಧಾನಮಂತ್ರಿ ಅಂತೂ ಇರೋದಿಲ್ಲ ಬಿಡಿ, ಯಾಕಂದ್ರೆ ಅವ್ರಿಗೆ ಬೇಕಾಗಿರ್ತದೆ. ಅದು ಕಾನೂನು ಕೂಡ ಈ ಸೆಷನ್ ನಲ್ಲಿ ತರ್ತಾ ಇದೆ. ಇನ್ನೊಂದು ವಿಶೇಷವಾಗಿ 1 ನೇಷನ್ 1 ಎಲೆಕ್ಷನ್ ಈ ಬಿಲ್ಲು ಕೂಡ ಬಹಳ ಸಂಭವ ಇದೆ. ಅದಕ್ಕೆ ಈ 3 ಬಿಲ್ಲನ್ನು ತರಬೇಕು ಅಂತ ಹೇಳಿ 20ನೇ ತಾರೀಕು ಸೆಷನ್ ಕರೆದಿದ್ದಾರೆ ಜುಲೈ, ಮತ್ತು ಅದು 13ನೇ ತಾರೀಕು ಆಗಸ್ಟ್ಗೆ ಮುಗಿದಿದೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದಾಗಿ ಈ ದೇಶದ ಸಂವಿಧಾನವನ್ನು ರಚಿಸಿ ಅದಕ್ಕೆ ನಾವು ಹೋರಾಟ ಮಾಡಿದ್ದೇವೆ. ಈ ಡಿಲಿಮಿಟೇಷನ್ ಕಾನೂನಿಗೆ ನಾವು ಹೋರಾಟ ಮಾಡಿ ಒಂದ್ಸಾರಿ ಡಿಫೀಟ್ ಮಾಡಿದ್ದೇವೆ. ಈಗ ಮುಂದೂ ಕೂಡ ನಾವು ಡಿಫೀಟ್ ಮಾಡಬೇಕು ಅಂದ್ರೆ ಕೆಲವು ಜನ ಬೇರೆ ಪಾರ್ಟಿಯವರು ಒಡೆದು ಹೋಗ್ತಾ ಇದ್ದಾರೆ. ಮೋದಿ ಅವರಿಗೆ ಒಂದಿಲ್ಲ ಒಂದು ರೀತಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಬಂಧುಗಳೇ ಇಷ್ಟು ಮಾತನ್ನ ಹೇಳ್ತೇನೆ. ಸಮಯನೂ ಆಗಿದೆ. ಎರಡನೇದಾಗಿ ಗಾಳಿ ಧೂಳಿ ಎಲ್ಲ ಶುರು ಆಗಿದೆ. ಅದಕ್ಕೆ ಹೆಚ್ಚು ಇನ್ನು ಮುಂದುವರೆಸದೆ ಇಷ್ಟು ಮಾತ್ರ ನಮ್ಗೆ ಹೇಳಿ ಈ ಬಿಲ್ ಏನು ಬರ್ತಾ ಇವೆ ಇವಕ್ಕೂ ನಾವು ಹೋರಾಟ ಮಾಡ್ತೇವೆ. ನಿಮ್ಮ ಬೆಂಬಲ ಇರಲಿ, ಸದಾ ನಮ್ಮ ಜೊತೆಯಲ್ಲಿ ನೀವು ಇರಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಯಾಕೆ ಉಸಿರಿಲ್ಲೇನಪ್ಪ, ಆ ಕಡೆ ಹೋಗಿ ಊಟ ಮಾಡಿ ಇಲ್ಲಿ ಬರ್ತೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಿಮ್ಮೆಲ್ಲರಿಗೆ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.